ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ BDCC ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾನೆ ಇದ್ವಿ. ಈಗ ಮತ್ತೆ BDCC ಅಂತ ನೀವು ಕೇಳ್ಬೋದು. ನಾಮಪತ್ರ ಸಲ್ಲಿಸಿದ್ರು ಕಡೆಗೂ ನಮ್ಮ ಸೌದಿಯವರು ಲಕ್ಷ್ಮಣ್ ಸೌದಿಯವರು, ಜೊತೆಗೆ ರಾಜು ಖಾಗೆ ಅವರು, ಅಥಣಿ ಮತ್ತು ಕಾಗವಾಡ. ಈ ಸಲ ಕಾಗವಾಡ ಹೊಸ ತಾಲೂಕು ಆಗಿದ್ರಿಂದಾಗ ಸಹಜವಾಗಿ ಎರಡು ಭಾಗ ಆಗಿ ರಾಜು ಖಾಗೆ ಫಸ್ಟ್ ಟೈಮ್ ಸಹಕಾರಿ ರಂಗದಲ್ಲಿ ಎಂಟ್ರಿ ಆದರು. ಇಲ್ಲೊಂದು ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಬಿಚ್ಚು ಮನಸ್ಸಿನಿಂದ. ಲಕ್ಷ್ಮಣ್ ಸೌದಿಯವರು ತಪ್ಪು ಮಾಡಿರ್ಬೋದು ರಾಜಕೀಯವಾಗಿ, ಇಲ್ಲಂತಲ್ಲ, ರಾಜಕೀಯ ಅಸ್ತಿತ್ವ ಸಲುವಾಗಿ ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಕಡಿಮೆ ಆಗಿ ಹೋಗಿರ್ಬೋದು, ಇಲ್ಲಂತಲ್ಲ. ಆದ್ರೆ ನಂಬಿಕೆಗೆ ಅರ್ಹವಾದ ನಾಯಕ ಒಬ್ಬರು, ಇದರಲ್ಲಿ ಎರಡು ಮಾತಿಲ್ಲ. ನಂಬೋದಪ್ಪ ಈ ವ್ಯಕ್ತಿ ಏನಂತೇಳಿ. ಒಳ್ಳೆ ಚಾರಿತ್ರ್ಯ ಆದರೆ ನಾವು ನೈತಿಕತೆ ನಿಲಗಟ್ಟಲ್ಲಿ ಮಾತಾಡ್ತಾ ಹೋಗ್ತಾ ಇಲ್ಲ. ಮತ್ತು ರಾಜಕೀಯದಲ್ಲೂ ಸಹ ನೈತಿಕತೆ ಇರ್ತದೆ. ಆ ದಿಶೆಯಲ್ಲಿ ಒಂದು ನಿಮಗೆ ಎಕ್ಸಾಂಪಲ್ ಹೇಳೋದಪ್ಪ ಅಂತಂದ್ರೆ, BJPಯವರು ಹೋಗಿದ್ದು ಮೊದಲು ಹೇಳಿದ್ರು, ನಂತರ BJP ಬಂದಿದ್ದು ಅದೆಲ್ಲ ಬೇಡ. ಇವತ್ತು BJPಯಿಂದ ಕಾಂಗ್ರೆಸ್ಸಿಗೆ ಬಂದರು. ಆ ಬಂದ ಸಮಯದಲ್ಲೇ ನಿಮಗೆ ಗೊತ್ತದ ನಮ್ಮ ಶೆಟ್ಟರ್, ಜಗದೀಶ್ ಶೆಟ್ಟರ್ ಅವ್ರು ಮೂಲತಃ RSS, ಅವ್ರ ಮನೆತನದಲ್ಲಿ ಎಲ್ಲ ರೀತಿಯಿಂದ. ಹೀಗಾಗಿ ಅವರು